ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬಾಳೆಕಾಯಿಂದ ಪರೋಟ ಮಾಡ್ತಿದ್ದೀನಿ. ಬಾಳೆಕಾಯಿ ಪರೋಟ ಮಾಡೋದಕ್ಕೆ ಏನೇನು ಬೇಕು ನೋಡಿ. ಒಂದು ಬಾಳೆಕಾಯಿ ದೊಡ್ಡದಾಗಿರೋದ್ರಿಂದ ಒಂದು ಬಾಳೆಕಾಯಿ ತೊಗೊಂಡಿದ್ದೀನಿ ನಾನು. ಒಂದು ಬಾಳೆಕಾಯಿಗೆ ಇಲ್ಲಿ ಜೀರಿಗೆ 1 ಟೀ ಸ್ಪೂನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಇಂಗು ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಅಚ್ಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಇಂಚು ಶುಂಠಿ, ಒಂದು 2 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಶುಂಠಿ ಒಂದು ಅರ್ಧ ಇಂಚ್ ಹಾಕಿದ್ರೆ ಸಾಕಾಗುತ್ತೆ. ಆದರೆ ಇಟ್ಕೊಂಡಿದ್ದೀನಿ 1 ಇಂಚು. ಇವಾಗ ನಾನು ಬಾಳೆಕಾಯಿನ 2 ತುದಿ ಕಟ್ ಮಾಡಿ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ಬೇಯಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಇದು ಫ್ರೆಶ್ ಆಗಿದೆ. ನಿಮ್ಮ ಪರೋಟ ಮಾಡಬೇಕಂದ್ರೆ ನಮಗೆ ಬಾಳೆಕಾಯಿ ಫ್ರೆಶ್ ಆಗಿರಬೇಕು ನೋಡಿ. ಬಾಳೆಕಾಯಿನ ಒಂದು ಪಾತ್ರೆಗೆ ಹಾಕಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರಲ್ಲಿಟ್ಟು ಬೇಯಿಸ್ಕೋತೀನಿ. ನೋಡಿ, ನೀರು ಹಾಕಿದ್ದೀನಿ ಕುಕ್ಕರ್ಗೆ. ಅದರ ಒಳಗಡೆ ಇಟ್ಟು 3-4 ಸರ್ತಿ ಕೂಗಿಸ್ಕೋತೀನಿ ನೋಡಿ. ಇದನ್ನು ಕುಕ್ಕರಲ್ಲಿ ಅಂದರೆ ಬೇಯಿಸ್ಕೋತೀನಿ, ಚೆನ್ನಾಗಿ ಬೇಯಿಸ್ಕೋತೀನಿ. ಆಯ್ತು. ಇವಾಗ ಕಣಕ ಕಲಸಿಟ್ಟಿದ್ದೀನಿ. ಅದಕ್ಕೆ 2 ಲೋಟ ಸಣ್ಣ ರವೆ ಅಂದರೆ ಚಿರೋಟಿ ರವೆ, ಮತ್ತು 1 ಲೋಟ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, 1 ಟೀ ಸ್ಪೂನು 1-2 ಟೀ ಸ್ಪೂನು ಕಡಲೆಕಾಯಿನೇ ಕಾಯಿಸಿ ಹಾಕಿ ನೀರು ಹಾಕಿ ಕಲಸಿ ಈ ಥರ ಸಾಫ್ಟಾಗಿ ಕಲಸಿಟ್ಟಿದ್ದೀನಿ. ಅಂದರೆ ನಿಮಗೆ ಅದು ಒಂದು ಅರ್ಧ ಗಂಟೆನಾದರೂ ನೆನಿಬೇಕು. 1 ಗಂಟೆ ನೆಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಅರ್ಧ ಗಂಟೆ ನೆಂದರೂ ಬರುತ್ತೆ, ಆದರೆ ಅರ್ಧ ಗಂಟೆ ನೆನೆಸಲೇಬೇಕು, ಚೆನ್ನಾಗಿರುತ್ತೆ. 2 ಹಸಿಮೆಣಸಿನ್ಕಾಯಿನ ಹೆಚ್ಕೊಳ್ತೀನಿ, ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದೆಲ್ಲದನ್ನು ಶುಂಠಿ ತುರ್ಕೋತೀನಿ, ಹಸಿಮೆಣಸಿನ್ಕಾಯಿ ಹೆಚ್ಕೋತೀನಿ, ಕೊತ್ತಂಬರಿ ಸೊಪ್ಪು ಹೆಚ್ಕೋತೀನಿ. ಕೊತ್ತಂಬರಿ ಸೊಪ್ಪನ್ನ ನೀವು ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನೊಂದು ಸ್ವಲ್ಪ ನೆನೆ ಇಟ್ಟು ಆಮೇಲೆ ಅದನ್ನು ತೊಳೆದು ಹೆಚ್ಕೋಬೇಕಾಗತ್ತೆ. ಇದು ಕೊತ್ತಂಬರಿ ಸೊಪ್ಪು ಮಾತ್ರ ನಿಮಗೆ ಉಪ್ಪು ಹಾಕೇ ತೊಳ್ಕೊಬೇಕು. ಅಂದರೆ ಒಳ್ಳೆಯದು. ಅದರಲ್ಲೂ ಮಕ್ಕಳಿಗೆ ವಯಸ್ಸಾದವರು ಕೊಡಬೇಕಾದ್ರೆ ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿ ತೊಳ್ಕೋಬೇಕು ನೋಡಿ. ಇವಾಗ ಅರ್ಧ ಹೆಚ್ಕೊಂಡೆ ಅದನ್ನು ತುರ್ಕೋತೀನಿ, ಶುಂಠಿನ ಚೆನ್ನಾಗಿ ತುರ್ಕೋತೀನಿ. ತುರಿದು ಕೊತ್ತಂಬರಿ ಸೊಪ್ಪನ್ನು ಹೆಚ್ಕೊಂಡು ಇಟ್ಕೋತೀನಿ. ಈ ಬಾಳೆಕಾಯಿಂದ ನಿಮಗೆ ಪರೋಟ ಮಾಡಬಹುದು, ಮತ್ತು ಕಟ್ಲೆಟ್ ಮಾಡ್ಬೋದು, ಆಮೇಲೆ ಬೋಂಡ ಮಾಡಬಹುದು, ಕೂಟ್ ಮಾಡಬಹುದು, ತುಂಬ ಹುಳಿ ಮಾಡಬಹುದು ಯಾವುದನ್ನ ತರಕಾರಿ. ಮತ್ತು ಇನ್ನೊಂದು ಅಂದರೆ ಗುಂಡಿಗೆ ಹೆಚ್ಚಿಬಿಟ್ಟು ಅದಕ್ಕೆ ಮಸಾಲೆ ಹಾಕಿ ಅದೊಂಥರ ಮಾಡುತ್ತೆ, ಅದು ಚೆನ್ನಾಗಿರುತ್ತೆ. ತುಂಬ ಥರ ಬಾಳೆಕಾಯಲ್ಲಿ ಮಾಡ್ಬೋದು. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು. ಶುಗರ್ ಇರೋರು ಬಾಳೆಕಾಯಿ ತಿಂದರೆ ತುಂಬ ಒಳ್ಳೆಯದು ಅಂತಾರೆ. ಅಂದರೆ ಅದನ್ನು ಒಂದು ಬಾಳೆಕಾಯಿ ಬೇಯಿಸಿ ಅದು ಈ ಥರ ಪರೋಟನೋ ಇಲ್ಲ ಪಲ್ಯ ಮಾಡೋ ಏನು ತಿಂದರೆ ನಿಮಗೆ ಹೊಟ್ಟೆ ತುಂಬ್ದಂಗಿರುತ್ತೆ. ಮತ್ತು ತುಂಬ ದಪ್ಪ ಇರೋರು, ಸಣ್ಣ ಆಗಬೇಕು ಅಂದರೆ ಬಾಳೆಕಾಯಿ ತಿನ್ನಬೇಕು, ತುಂಬ ಒಳ್ಳೆಯದು ಅಂತಾರೆ. ಹಾಗಾಗಿ ನೋಡಿ, ಅದನ್ನು ಕುಕ್ಕರ್ ಕೂಗಿಸ್ಕೊಂಡೆ, ಒಂದು 3-4 ಸರ್ತಿ ಕೂಗಿಸ್ಕೊಂಡೆ. ಅದನ್ನು ನೋಡಿ ಇವಾಗ ಬೆಂದಿದೆ. ಅದು ತೆಗಿತಾ ಇದ್ದೀನಿ. ಪಾತ್ರೆನಲ್ಲಿ ಇಟ್ಟಿದ್ನಲ್ಲ ಅದನ್ನು ತೆಗೆದು ಇವಾಗ ಅದನ್ನು ಹೆಚ್ಚಿ ತುರ್ಕೊಳ್ಬೇಕಾಗತ್ತೆ. ಬಾಳೆಕಾಯಿನ ಮಾಡೋಕ್ಕಂತೂ ತುಂಬ ಈಸಿ. ಹೋಳಿಗೆ ಮಾಡ್ತೀರಾ ಅನ್ನೋದಾದರೆ ಈ ಬಾಳೆಕಾಯಿ ಪರೋಟ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಬೆಂದಿದೆ. ಇವಾಗ ಅದನ್ನು ತುರ್ಕೋತೀನಿ, ಹೆಚ್ಕೊಂಡು ತುರ್ಕೋತೀನಿ. ಈಸಿಯಾಗಿ ಮಾಡಬಹುದು, ರುಚಿಯಾಗಿರುತ್ತೆ. ನಿಮಗೆ ಬೆಳಗ್ಗೆ ಮಾಡಿದ್ರೆ ರಾತ್ರಿ ತನಕನೂ ಅದನ್ನು ಮಾಡಿಟ್ಟಿದ್ದು ತಿನ್ನೋಕ್ಕಂತೂ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ನಿಮಗೆ ಚಟ್ನಿ ಬೇಕು ಅಂತಿಲ್ಲ, ಮನೇಲಿ ಉಪ್ಪಿನಕಾಯಿ ಇದ್ರೆ ಅದ್ರ ಜೊತೆ ತಿನ್ನಿ. ಮತ್ತು ಏನೂ ಬೇಡ ಅಂದರೆ ಮೊಸರು ಹಾಕ್ಕೊಂಡು ತಿನ್ನಬಹುದು, ಇಲ್ಲ ತುಪ್ಪ ಹಾಕ್ಕೊಂಡ್ರಂತೂ ಅದ್ಭುತವಾಗಿರುತ್ತೆ. ನೀವು ಏನೂ ಬೇಡ ಅಂದರೆ ಹಾಗೆ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ 2 ದಿನ ಇಟ್ಕೊಂಡು ಇವಾಗ ಎಲ್ಲೋ ಟ್ರಾವೆಲ್ ಮಾಡ್ತೀರಾ ಅನ್ನೋರು ಇದು ಧಾರಾಳವಾಗಿ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಬೆಳಗ್ಗೆ ಚೆನ್ನಾಗಿ ಒಂದಷ್ಟು ಮಾಡಿಕೊಂಡ್ರೆ ನಿಮ್ಗೆ ರಾತ್ರಿ ತನಕನೂ ಏನೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಬಾಳೆಕಾಯಿ ಪರೋಟ. ಇವಾಗ ಎಲ್ಲದನ್ನು ನಾನು ಅದೇ ಥರ ತುರ್ಕೊಂಡೆ ನೋಡಿ. ಎಲ್ಲ ತುರಿ ಹೀಗೆ ತುರಿದಿದ್ದೀನಿ. ಒಂದು ಬಾಳೆಕಾಯಲ್ಲಿ ನೋಡಿ ಎಷ್ಟು ತುರಿ ಸಿಕ್ಕಿದೆ. ಈ ಒಂದು ಬಾಳೆಕಾಯಿಂದ 10 ಪರೋಟ ಆಗುತ್ತೆ ನೋಡಿ, ಚೆನ್ನಾಗಿ. ಇವಾಗ ಒಂದು ಪಾತ್ರೆ, ದಪ್ಪ ತಳ ಪಾತ್ರೆ ಇಟ್ಟೆ. ಅದಕ್ಕೊಂದು ಸ್ವಲ್ಪ 3 ಸ್ಪೂನ್ ಎಣ್ಣೆ ಹಾಕಿದೆ. ಅದಕ್ಕೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೋತೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿದೆ, ಒಂದು ಸ್ವಲ್ಪ ಇಂಗು ಹಾಕಿದೆ. ಇಂಗು ಹಾಕಿ ನೋಡಿ, ಅದು ಚಿಟಪಟ ಅಂತಿದೆ. ಆಗಲಿ ಚೆನ್ನಾಗಿ ಸಾಸಿವೆ ಸಿಡಿಬೇಕು. ಆದಮೇಲೆ ಒಂದೊಂದಾಗೆ ಮಸಾಲೆ ಹಾಕ್ಕೊಂಡು ಬರ್ತೀನಿ.
ಒಂದು ಸ್ವಲ್ಪ ಜೀರಿಗೆ ಹಾಕಿದೆ, ಹಸಿಮೆಣಸಿನ್ಕಾಯಿ ಶುಂಠಿ ಹೆಚ್ಕೊಂಡಿದ್ನಲ್ಲ ಅದನ್ನೂ ಹಾಕಿದೆ ಬಾಡಿಸ್ಕೊಳ್ತಿದ್ದೀನಿ. ಎಲ್ಲದನ್ನು ಹಾಕಿ ಅದು ಕಮ್ಮಿ ಉರಿ ಇಟ್ಕೊಂಡೆ ಬಾಡಿಸ್ಕೊಳ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಹಾಕಿ ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಈಗ ನಾನು ತುರಿದಿಟ್ಕೊಂಡಿದ್ನಲ್ಲ ಬಾಳೆಕಾಯಿನ ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ಅಕಸ್ಮಾತ್ ನಿಮಗೇನಾದರೂ ಬಾಳೆಕಾಯಿ ಅದು ಬೆಂದಿರೋ ಸಾಲದು ಅಂತ ಏನಾದರೂ ಅನಿಸಿದ್ರೆ ನೀವು ಇವಾಗ ಬಾಳೆಕಾಯಿನ ತುರ್ದಿದ್ದೀರಲ್ಲ ಅದು ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೋಬೋದು, ತೊಂದರೆ ಇಲ್ಲ. ನಂದು ಚೆನ್ನಾಗಿ ಬೆಂದಿದೆ, ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೋಡಿ, ಬೇಕನ್ಸಿದ್ರೆ ಮಾತ್ರ ನೀರು ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನಂದು ಹದವಾಗಿ ಚೆನ್ನಾಗಿ ಬೆಂದಿದೆ. ಅದನ್ನು ಎಲ್ಲ ಚೆನ್ನಾಗಿ ಬಾಡಿಸಿ ಅದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಡಿಸ್ಕೊತೀನಿ. ಇನ್ನೂ ಇದೆ, ಅಚ್ಕಾರದ ಪುಡಿ ಹಾಕಬೇಕಿದೆ. ಇವಾಗ ನಾನು ಹಾಕಿರೋದು ಇಂಗು, ಸಾಸಿವೆ ಒಗ್ಗರಣೆ, ಜೀರಿಗೆ, ಇವಾಗ ಅಚ್ಕಾರದ ಪುಡಿ 1 ಟೀ ಸ್ಪೂನ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. 1 ಟೀ ಸ್ಪೂನು ಹಾಕ್ಕೊಂಡೆ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಅರಿಶಿನ, ಎಣ್ಣೆ, ಸಾಸಿವೆ ಒಗ್ಗರಣೆ ಹಾಕಿದ್ದು ಇಷ್ಟೆಲ್ಲ ಹಾಕಿ ಮತ್ತು ಅಚ್ಕಾರದ ಪುಡಿ, ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದೆ ಮತ್ತು ತುರಿದಿರೋ ಬಾಳೆಕಾಯಿ ತುರಿದಿರೋದನ್ನು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಮಿಕ್ಸ್ ಆಗಬೇಕು ಚೆನ್ನಾಗಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೀರು ಚಿಮುಕ್ಸ್ಬಿಟ್ಟು ಮುಚ್ಚಿಡ್ತೀನಿ. ನಿಮಗೆ ಬೇಕನ್ಸಿದ್ರೆ ಮಾತ್ರ ನೀರು ಹಾಕ್ಕೋಬೇಕು, ಇಲ್ಲದಿದ್ದರೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಅದನ್ನು ಒಂದು ಅರ್ಧ ನಿಮಿಷ ಮುಚ್ಚಿಟ್ಬಿಟ್ಟು ನೋಡಿ ಹದವಾಗಿ ಚೆನ್ನಾಗಿ ಆಯಿತು. ನೋಡಿ, ನನಗೆ ಕರೆಕ್ಟಾಗಿ ಆಗಿದೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕಾಗುತ್ತೆ. ನಿಂಬೆ ರಸ ಹಾಕಬೇಕು, ಒಂದು ಅರ್ಧ ಹೋಳು ನಿಂಬೆ ರಸ ಅದನ್ನು ಹಾಕ್ತಿದ್ವಿ. ಚೆನ್ನಾಗಿರುತ್ತೆ. ಒಂದು ಹುಳಿ, ಉಪ್ಪು, ಖಾರ ಎಲ್ಲ ಇರೋದ್ರಿಂದ ನಿಮಗೆ ಪರೋಟಾನು ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಇವಾಗ ಇದನ್ನು ಪಲ್ಯ ಥರ ನೀವು ಹಾಗೆ ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವೊಂದು ನೋಡಿ ಈ ಥರ ಉಂಡೆ ಮಾಡೋ ಥರ ಆಯಿತು. ಇವಾಗ ಇದು ಆರಕ್ಕೆ ಬಿಟ್ಬಿಡ್ತೀನಿ. ನೋಡಿ ತೋರಿಸ್ತಿದ್ದೀನಿ, ಹದವಾಗಿ ಚೆನ್ನಾಗಿ ಬಂದಿದೆ. ಇದನ್ನು ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ಅದು ಆರಲಿ. ಅದು ಒಂದು ಆರಕ್ಕೆ ಬಿಟ್ಟೆ. ನೋಡಿ, ಆರ್ದಾದ್ಮೇಲೆ ಒಂದು ಬೇರೆ ಪಾತ್ರೆಗೆ ತಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂತು. ಇವಾಗ ಮಾಡೋದಂತೂ ಎಲ್ಲ ಇದು ಕಣಕ ಕಲಿಸ್ಕೊಂಡಿದ್ದಾಯಿತು, ಹೂರಣ ರೆಡಿ ಆಯಿತು. ಇವಾಗ ಅದನ್ನು ಪರೋಟ ಮಾಡೋದೊಂದೇ ಕೆಲಸ. ನೋಡಿ, ಇನ್ನೊಂದು ಸರ್ತಿ ಈ ಥರ ನಾದ್ಕೋಬೇಕು. ಇವಾಗ ನಾನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಲಟ್ಟಿಸಿ ಮಾಡ್ತಿದ್ದೀನಿ. ಎಲ್ಲ ಉಂಡೆ ಎಲ್ಲ ಪುಟ್ಟದಾಗಿ ಉಂಡೆ ಮಾಡ್ಕೋತಿದ್ದೀನಿ. ಎಲ್ಲದನ್ನು ಈ ಥರ ಉಂಡೆ ಮಾಡಿಕೊಂಡೆ. ನೋಡಿ, ಈ ಥರ ಉಂಡೆ ಮಾಡಿಕೊಂಡೆ. ಕಣಕ ಎಲ್ಲ ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇವಾಗ ಹೂರಣನ್ನು ಅಂದರೆ ಬಾಳೆಕಾಯಿ ಎಲ್ಲ ಹಾಕಿದ ಹೂರಣನ್ನು ನಾನು ಉಂಡುಂಡೆ ಅಂದರೆ ನಾವು ಈ ಥರ ಮಾಡ್ಕೊಂಡ್ಬಿಟ್ಟಾಗ ನಿಮ್ಗೆ ಈಸಿಯಾಗಿ ಮಾಡಿಬಿಡ್ಬೋದು. ಪರೋಟ ನೀಟಾಗಿ ಲಟ್ಟಿಸ್ಬಹುದು, ತುಂಬಿ ಲಟ್ಸೋಕೆ ಈಸಿ ಆಗುತ್ತೆ. ಹಾಗಾಗಿ ನಾವೆಲ್ಲ ರೆಡಿ ಮಾಡ್ಕೋಬೇಕು. ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅದನ್ನು ತುಂಬಿ ಲಟ್ಟಿಸ್ತೀನಿ. ಇವಾಗ ಕಣಕ ತೊಗೊಂಡೆ, ಅದೊಂದು ಸ್ವಲ್ಪ ಗೋಧಿ ಹಿಟ್ಟನ್ನ ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೋಬೋದಲ್ಲಿ. ನಾನು ಗೋಧಿ ಹಿಟ್ಟನ್ನೇ ಹಾಕ್ಕೋತಿದ್ದೀನಿ. ಇವು ಏನಂದರೆ ಅಂಚಲ್ಲಿ ನೀವು ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬರಬೇಕು, ಮಧ್ಯ ದಪ್ಪ ಇರಬೇಕು. ನಿಮಗೆ ಈ ತುಂಬಿದಾಗ ನಾವು ಹೀಗೆ ಇದು ಮಾಡ್ತೀವಲ್ಲ, ಆವಾಗ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಕೈಯಲ್ಲಿ ಈ ಥರ ಮಾಡಿಕೊಂಡು ತುಂಬ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ಯಾವುದು ಜಾಸ್ತಿ ಇವಾಗ ಕಣಕ ಜಾಸ್ತಿ ಇತ್ತಂದರೆ ಸ್ವಲ್ಪ ತೆಕ್ಕೊಂಬಿಡಿ, ಇದಾಗುತ್ತೆ. ಅಂದರೆ ಕರೆಕ್ಟಾಗಿರಬೇಕು, ಆವಾಗ ಅಂಚು ಕಟ್ಟಲ್ಲ. ಇವಾಗ ಆಯಿತು, ಅದನ್ನು ತುಂಬದೆ ನೋಡಿ ಲಟ್ಸೋದು ಈಸಿಯಾಗಿ ಲಟ್ಟಿಸ್ಬಹುದು, ಏನೂ ತೊಂದರೆ ಇಲ್ಲ. ಆರಾಮ್ಸೆ ಅದನ್ನು ನಾವು ಲಟ್ಟಿಸಿ ಪರೋಟಾನ ಮಾಡ್ಕೋಬೋದು. ನೋಡಿ, ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗೆಲ್ಲ ಮಕ್ಳುಗಳಿಗೆ ರಜಾ ಬಂದ್ರಂತೂ ಅವರು ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಈ ಥರದ್ದೆಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಮಕ್ಳುಗಳಿಗೆಲ್ಲ ಈ ಥರದ್ದೆಲ್ಲ ಮಾಡಿಕೊಟ್ರೆ ಈಸಿಯಾಗಿ ಅವ್ರಿಗೆಲ್ಲ ಅವ್ರಿಗೇನು ಸ್ವಲ್ಪ ತುಪ್ಪ ಹಾಕ್ಕೊಟ್ಬಿಟ್ರೆ ಸಾಕು, ಮಕ್ಳುಗಳಿಗೆ ಚೆನ್ನಾಗಿರುತ್ತೆ. ಆದರೆ ಹಸಿಮೆಣಸಿನ್ಕಾಯಿ ಹಾಕೋದು ಅದು ನೋಡ್ಕೊಂಡು ಹಾಕಿ. ಮಕ್ಳಿಗೆ ಮಾಡೋದಾದರೆ ಅಚ್ಕಾರದ ಪುಡಿನೇ ಹಾಕಿ. ದೊಡ್ಡವ್ರಿಗಾದರೆ ಒಂದು ಹಸಿಮೆಣಸಿನ್ಕಾಯಿ ಒಂದೆರಡು ಹಾಕಿ, ಒಂದು ಬಾಳೆಕಾಯಿಗೆ 1-2 ಹಸಿಮೆಣಸಿನ್ಕಾಯಿ, ಯಾಕೆಂದರೆ ಒಂದು ಘಮ ಅಂದರೆ ರುಚಿ ಚೆನ್ನಾಗಿರುತ್ತೆ. ನಾನು ಇನ್ನೊಂದನ್ನು ತುಂಬಿ ಲಟ್ಟಿಸ್ತಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಬಾಳೆಕಾಯ್ದು ಆರೋಗ್ಯಕ್ಕಂತೂ ಅಷ್ಟು ಒಳ್ಳೆಯದು ಬಾಳೆಕಾಯಿ.
ನೋಡಿ ನಿಮ್ಮ ಮನೆ ಕಡೆ ಎಲ್ಲನ ಸಿಕ್ಕರೆ, ಇದು ನನಗೆ ನನ್ನ ಫ್ರೆಂಡು ನಳಿನಾ ದಯಾನಂದ್ ಅವ್ರು ತಂದುಕೊಟ್ರು. ಫ್ರೆಶ್ ಆಗಿತ್ತು. ಅವ್ರ ಮಗಳ ಮನೆಯಲ್ಲಿ ಪಕ್ಕದಲ್ಲೇ ಬಾಳೆ ತೋಟ. ಸರಿ ಹಾಗಾಗಿ ತಂದುಕೊಟ್ಟು ಫ್ರೆಶ್ ಆಗಿತ್ತು. ಅಷ್ಟು ಚೆನ್ನಾಗಿ ಬಂತು ಬಾಳೆಕಾಯಿ ಪರೋಟ. ಫ್ರೆಶ್ ಆಗಿದ್ದರೆ ನಿಮಗೆ ಯಾವುದೇ ಒಂದಿದ್ದು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಲಟ್ಟಿಸ್ಬಹುದು. ಸೇಮ್ ಹೋಳಿಗೆ ಮಾಡೋ ಥರನೇ. ಹೋಳಿಗೆ ಅದು ಬೇಳೆ ಬೇಯಿಸಿ ಅದನ್ನು ಹೂರಣ ಮಾಡಿಕೊಂಡು ತುಂಬ್ತೀವಿ. ಇಲ್ಲಿ ಬಾಳೆಕಾಯಿನ ಬೇಯಿಸಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತುಂಬಿ ಲಟ್ಟಿಸ್ತಿದ್ದೀವಿ ಅಷ್ಟೇ. ನಿಮಗೆ ರುಚಿ ಅಷ್ಟು ಅದು ನಾನು ಮೈದಾ ಏನು ಹಾಕ್ತಿಲ್ಲ. ನಾನು ಸಣ್ಣ ರವೆ ಮತ್ತು ಗೋಧಿ ಹಿಟ್ಟು. ಹಾಗಾಗಿ ಧಾರಾಳವಾಗಿ ಎಲ್ಲರೂ ತಿನ್ನಬಹುದು. ಇದು ಮೈದಾ ತಿನ್ನಲ್ಲ ಅಂದವರು ಕೂಡ ಇದನ್ನು ತಿನ್ಬಹುದು. ನೋಡಿ ಇವಾಗ ಒಂದು ತವ ಇಟ್ಕೊಂಡೆ, ನಾನು ಕಬ್ಬಿಣದ ತವಾನೇ ಉಪಯೋಗಿಸೋದು. ಅದಕ್ಕೊಂದು ಅರ್ಧ ಟೀ ಸ್ಪೂನು ಎಣ್ಣೆ ಹಾಕಿದೆ. ಇವಾಗ ನೋಡಿ ಹಾಕ್ತಿದ್ದೀನಿ. ಪರೋಟ ಲಟ್ಟಿಸ್ಕೊಂಡಿದ್ದು ಹಾಕಿದೆ. ಆಹಾ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೀವಿಲ್ಲಿ ನಾನು ಎಣ್ಣೆ ಹಾಕಿ ಮಾಡ್ತಿದ್ದೀನಿ. ನೀವು ಬೇಕಾದರೆ ತುಪ್ಪ ಹಾಕಿನೂ ಮಾಡಬಹುದು. ನೋಡಿ ನಾನು ಇನ್ನೊಂದು ಸರ್ತಿ ಹೇಳ್ತಿದ್ದೀನಿ. ಈ ಕಣಕ ಕಲಿಸ್ಬೇಕಾದ್ರೆ ನೀವು 2 ಲೋಟ ಚಿರೋಟಿ ರವೆ, 1 ಲೋಟ ಗೋಧಿ ಹಿಟ್ಟು, ಇದಕ್ಕೆ 1ರಿಂದ 2 ಟೀ ಸ್ಪೂನು ಎಣ್ಣೆನ ಕಾಯಿಸಿ ಹಾಕಬೇಕು. ಮತ್ತು ನೀರು ಹಾಕಿ ಕಲಸಿಡಬೇಕು. ಒಂದು ಚಿಟಿಕೆ ಉಪ್ಪು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ನೆನೆಸಿ, ಅರ್ಧದಿಂದ 1 ಗಂಟೆ ನೆನೆಸಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೆನೆಸಿ ಆ ಥರ ಮಾಡಿಕೊಂಡಾಗ ನಿಮಗೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ತುಂಬಿದಾಗ ನಿಮಗೆ ಅದು ಬಿಟ್ಕೊಳ್ಳುತ್ತೆ ಮಾಡುತ್ತೆ ಆ ಥರ ಯಾವ ಯೋಚನೆಯೂ ಇಲ್ಲ. ಆರಾಮಾಗಿ ತುಂಬಿ ನಿಮಗೆ ಪರೋಟನ ಮಾಡ್ಕೋಬೋದು. ಎಲ್ಲ ಪರೋಟ ಮಾಡಿಕೊಂಡೆ ಚೆನ್ನಾಗಿ ಬಂದಿದೆ. ಅದರಲ್ಲಿ ನೀವು ತುಪ್ಪದಲ್ಲೋ ಮೊಸರಲ್ಲೋ ಯಾವುದ್ರಲ್ಲಿ ಬೇಕಾದರೂ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಹಾಕ್ಕೊಂಡು ತಿನ್ನಬಹುದು. ನೋಡಿ ನಿಮ್ಮ ಮನೆಯಲ್ಲೂ ಈ ಥರ ಒಂದು ಬಾಳೆಕಾಯಿ ಪರೋಟ ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಿಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ತೋರಿಸ್ತಿದ್ದೀನಿ ನೋಡಿ ಎಷ್ಟು ಇದರಲ್ಲಿ ಎಲ್ಲ ನಿಮಗೆ ಹೂರಣ ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಇಷ್ಟೇ ಸಾಫ್ಟಾಗಿರುತ್ತೆ. ನಿಮಗೆ ನೀವು ಬೆಳಗ್ಗೆ ಮಾಡಿದ್ದು ಸಂಜೆ ತನಕನೂ ನಿಮ್ಗೆ ಆ ಥರ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ಥ್ಯಾಂಕ್ ಯು.